ಕಾಂಗ್ರೆಸ್ ಪಕ್ಷ ಉಳಿಗಾಲ ಇಲ್ಲ. ಕಾಂಗ್ರೆಸ್ ಪಕ್ಷ ಕೋಲಾರಲ್ಲಿ ನಜೀರ್ ಅಹಮದ್ ಇಲ್ಲದೆ ಕಾಂಗ್ರೆಸ್ ಕೋಲಾರ ಎಲ್ಲ 224 ಸಂಖ್ಯೆ ಕ್ಷೇತ್ರಗಳಲ್ಲಿ ಮುಸಲ್ಮಾನರು ಏನಾದ್ರು ಇದನ್ನು ಸೀರಿಯಸ್ ಆಗಿ ತಗೊಂತಾರೆ. ಅಲ್ಪಸಂಖ್ಯಾತರು ಏನ್ರಿ 100% ಓಟ್ ಕೊಡೋರನ್ನ ನೀವು ಈ ಥರ ವಜಾ ಮಾಡಿದ್ರೆ ಸುಮ್ಗಿರ್ತಾರ? ಯಾರಿಗಾದ್ರೂ ಇದು ಅನ್ಯಾಯ ಸಹಿಸೋಕ್ಕಾಗ್ತದ? ನಮಗೆ ಸಹಿಸೋಕ್ಕಾಗ್ತಾ ಇಲ್ಲ. ಬರೀ ಅವ್ರ ಅಲ್ಪಸಂಖ್ಯಾತ ನಾಯಕರಲ್ಲ, ದಲಿತರಿಗೂ ನಾಯಕರೇ. ಕಾಂಗ್ರೆಸ್ ಪಕ್ಷ ಈ ನಡೆಯಿಂದ ನೆಕ್ಸ್ಟ್ ನಾಶ ಆಗಿ ಹೋಗ್ತದೆ. ಬಂಧುಗಳೇ, ನಾವೆಲ್ಲ ಇವತ್ತು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಸಡಗರದಲ್ಲಿದ್ವಿ. ಇದರ ಮಧ್ಯೆ ದಿಢೀರ್ನೆ ನಜೀರ್ ಅಹಮದ್ ಸಾಹೇಬ್ರನ್ನ ಕಾಂಗ್ರೆಸ್ ಪಕ್ಷದ ಏನು ಸರ್ಕಾರದ ರಾಜಕೀಯ ಕಾರ್ಯದರ್ಶಿಯಾಗಿ ಮಾಡಿದ್ರು ಅದನ್ನು ವಜಾ ಮಾಡಿದ್ದೀರಿ ಅಂತ ಸುದ್ದಿ ಬರುತ್ತೆ. ಮೊನ್ನೆಲ್ಲ ಸುದ್ದಿ ಬರ್ತಾ ಇದ್ದಾಗ ನಾವು ನಜೀರ್ ಅಹಮದನ್ನ ವಜಾ ಮಾಡೋಕ್ಕಾಗ್ತದ, ರಾಜೀನಾಮೆ ಕೊಡ್ತಾರ, ಏನಿದು, ಯಾಕಪ್ಪ ಇದಕ್ಕೆ ಸಾಧ್ಯ ಇಲ್ಲ, ಇದು ಏನೋ ಮಾಧ್ಯಮಗಳು ಮಾತಾಡ್ತಾ ಇದ್ದಾವೆ ಅಂತ ನಾವು ಮೌನವಾಗಿದ್ವಿ. ಸೊ ಇವತ್ತು ಅಧಿಕೃತವಾಗಿ ಅವ್ರು ವಜಾ ಮಾಡಿರೋ ಒಂದು ಆದೇಶದ ಪ್ರತಿ ನೋಡಿದ ಮೇಲೆ ನಮಗೆ ನಿಜವಾಗೂ ಅರ್ಟಾಗಿದೆ, ನೋವಾಗಿದೆ. ಏನಿವತ್ತು ಕಾಂಗ್ರೆಸ್ ಪಕ್ಷ ಮಾತೆತ್ತಿದ್ರೆ ನಾವು ಅಹಿಂದ ಶೋಷಿತ ಸಮುದಾಯಗಳ ಪರವಾಗಿ, ಹಿಂದುಳಿದವ್ರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ದಲಿತರ ಪರವಾಗಿ ಅಂತ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ. ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಏನು ನಡೀತಾ ಇದೆ ಅನ್ನೋದು ನಿಜವಾಗೂ ನಾವೆಲ್ಲ ನೋಡಬೇಕಾಗಿದೆ. ಯಾರು ನೀವು ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಇವತ್ತು ಆಕ್ಷನ್ ತಕೊಂತ ಇದ್ದಾರೆ. ಏನು ಸಬ್ಜೆಕ್ಟು? ದಾವಣಗೆರೆ ಎಲೆಕ್ಷನ್ನು ಯಾರಿದ್ರು? ಶಾವನೂರು ಶಿವಶಂಕರಪ್ಪನವ್ರು ಇದ್ರು, ಲಿಂಗಾಯತ್ ಸಮಾಜದವರು. ಅವ್ರು ತೀರೋಗಿದ್ದಾರೆ, ಆ ಸ್ಥಾನ ಖಾಲಿ ಆಗಿದೆ. ಖಾಲಿ ಆದಮೇಲೆ ಅವ್ರ ಕುಟುಂಬದಲ್ಲಿ ಅವ್ರ ಮಗ ಮಲ್ಲಿಕಾರ್ಜುನ್ ಮಂತ್ರಿ ಇದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರ ಇವತ್ತಿದೆ ಅದರಲ್ಲಿ ಒಬ್ಬ ಪ್ರಬಲ ಮಂತ್ರಿ ಇದ್ದಾರೆ, ಮತ್ತು ಅವ್ರ ಪತ್ನಿ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಅವರು 70,000 ಓಟು, ನೀವು ಕಾಂಗ್ರೆಸ್ ಪಕ್ಷಕ್ಕೆ 60-70 ವರ್ಷದಿಂದ ದಾವಣಗೆರೆ ಕ್ಷೇತ್ರದಲ್ಲಿ ಓಟ್ ಹಾಕ್ತಾರಂತ ಮುಸಲ್ಮಾನರು ಸೀಟ್ ಕೇಳಿದರೆ ಯಾಕೆ ಕೊಡಬಾರ್ದಾಗಿತ್ತು? ನೀವು ಎಷ್ಟು ಲಕ್ಷ ಇದ್ದಾರೆ ಈ ರಾಜ್ಯದಲ್ಲಿ ಮುಸಲ್ಮಾನರು? ಅಲ್ಪಸಂಖ್ಯಾತರು ಎಷ್ಟು ಲಕ್ಷ ಇದ್ದಾರೆ? ಕಾಂಗ್ರೆಸ್ ಪಕ್ಷ ಎಷ್ಟು ಸೀಟ್ ಕೊಟ್ಟಿದ್ದೀರಾ? ಇವತ್ತು ಅವರಲ್ಲಿ ಸೀಟ್ ಇಷ್ಟು ದಿವಸ ಕೇಳಲಿಲ್ಲ ಅವರು, ಯಾಕಂದರೆ ಹಿರಿಯ ನಾಯಕರಿದ್ದರು. ಅವ್ರು ಹಾಕಿಲ್ಲ ಲಿಂಗಾಯತರಿಗೆ, ಹಿಂದೂಗಳಿಗೆ ಅವ್ರು ಹಾಕಿಲ್ಲ ಓಟು. ಇವತ್ತು ನೀವು ಅವ್ರಿಗೆ ಕೊಡಿಲ್ಲ, ಯಾಕೆ? ಅಲ್ಪಸಂಖ್ಯಾತರಿಗೆ ಕೊಡಿಲ್ಲ. ಅವ್ರು ಕೊಟ್ಟರೆ ಅವ್ರಿಗೆ ಹಾಕ್ಬೇಕು ಓಟು. ನಜೀರ್ ಅಹಮದನ್ನು ವಜಾ ಮಾಡ್ತಿರಲ್ಲ, ನಜೀರ್ ಅಹಮದ್ ಯಾವ ಸಮುದಾಯದ ನಾಯಕರು? ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಸೋವಾಗ ನಜೀರ್ ಅಹಮದ್ ಕಾಂಗ್ರೆಸ್ ಕೊಡುಗೆ ಇಲ್ಲ ಅಲ್ಲ ರೀ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಅಲ್ಪಸಂಖ್ಯಾತರು ಹಾಕ್ಬೇಕಾದ್ರೆ ನಜೀರ್ ಅಹಮದ್ ಕೊಡುಗೆ ಇಲ್ಲ. ಇಷ್ಟು ವರ್ಷ ಈಗ ಕೋಲಾರಲ್ಲಿ ನಜೀರ್ ಅಹಮದ್ ಇಲ್ಲದೆ ಕಾಂಗ್ರೆಸ್ ಗೆದ್ದಿದ್ಯಾ? ಹೋಗ್ಲಿ ಮುಂದೆ ನಜೀರ್ ಅಹಮದ್ ಅಲ್ಪಸಂಖ್ಯಾತರಿಲ್ಲದೆ ಕಾಂಗ್ರೆಸ್ ಗೆಲ್ಲುತ್ತಾ? ಕೋಲಾರ ಒಂದೇ ಅಲ್ಲ, 224 ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಓಟ್ ಇಲ್ಲದೆ ಕಾಂಗ್ರೆಸ್ ಮುಂದೆ ಗೆಲ್ತದನ್ನೋ ಹೇಳಿ ಹೈಕಮಾಂಡ್ ಇವತ್ತೇನು ವಜಾ ಮಾಡಿದೆಯಲ್ಲ, ಅಲ್ಪಸಂಖ್ಯಾತರು ಕಾಂಗ್ರೆಸ್ ಬೇಕಾಗಿಲ್ಲ, ನೀವು ಪಕ್ಷದ ವಿರುದ್ಧ. ಯಾರ್ರೀ ಪಕ್ಷದ ವಿರುದ್ಧ ನಡ್ಕೊಂಡಿರೋದು? ದಲಿತರು ಅಲ್ಪಸಂಖ್ಯಾತರು ಇವರೇನಾ? ರಾಜಣ್ಣ ಮಾತಾಡಿದ ತಕ್ಷಣ ನೀವು ಕ್ರಮ ತಕ್ಕಂತೀರಿ, ನಾಗೇಂದ್ರದ ಹಗರಣ ಬಂದ ತಕ್ಷಣ ಕ್ರಮ ತಕ್ಕಂತೀರಿ, ಆ ಅಲ್ಪಸಂಖ್ಯಾತರು ನಜೀರ್ ಅಹಮದ್ ಮೇಲೆ ಕ್ರಮ ತಕ್ಕಂತೀರಿ, ಬೇರೆಯವ್ರ ಮೇಲೆ ಯಾಕೆ ತಗೊಳಲ್ಲ? ಬಹಿರಂಗವಾಗಿ ಇವತ್ತು ಮಂತ್ರಿಗಳಾಗಿದ್ದಾರಲ್ಲ ಕಾಂಗ್ರೆಸ್ಸಲ್ಲಿ, BJP ಕ್ಯಾನ್ವಾಸ್ ಮಾಡಿದ್ರಲ್ರಿ. BJP ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಸೋಲಿಸ್ತಾರ, ಅವ್ರನ್ನ ಮಂತ್ರಿ ಮಾಡ್ತೀರಿ. ಏನಿದು? ಯಾರ್ದು ಕಾಂಗ್ರೆಸ್ ಪಕ್ಷ? ನಮಗೆ ನಿಜವಾಗೂ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷನ ನಾಶ ಮಾಡ್ತಾ ಇದ್ದಾರೆ ಇವರು. ಹೈಕಮಾಂಡ್ ನಡೆ ನಿಜವಾಗೂ ಕಾಂಗ್ರೆಸ್ ಪಕ್ಷನ ಮುಗಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವ್ರು ಜೀತ ಮಾಡಬೇಕು, ಸೆಲ್ಲಾಗೇ ಇರಬೇಕು. SC ST ಸೆಲ್ ಐತಲ್ಲ ಕಾಂಗ್ರೆಸ್ ಪಕ್ಷ, ಅದ್ರಾಗೆ ಇರಬೇಕು. ಈಗ 3 ವರ್ಷ ಆಗಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು, ಒಂದೇ ಒಂದು ಸರ್ಕಾರದ ನಾಮಿನಿ ರಿಸರ್ವೇಷನ್ ಇಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿ ಕೋಲಾರ ಜಿಲ್ಲೆನ ಕೊಟ್ಟಿಲ್ಲ. ಆದರೂ ದಲಿತರೆಲ್ಲ ಕೋಲಾರ ಜಿಲ್ಲೆನ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಿ. ಕಾಂಗ್ರೆಸ್ ಪಕ್ಷದಲ್ಲಿ ಇದುವರೆಗೂ ಒಬ್ಬ ದಲಿತನ್ನ ಜನರಲ್ ರಿಸರ್ವೇಷನ್ ಆಗಿದ್ದಾರೆ ಸೆಲ್ಲಾಗ, ಜನರಲ್ ಅವ್ರನ್ನ ತಗೊಂಡಿಲ್ಲ ರೀ. 30 ವರ್ಷ 20 ವರ್ಷದಿಂದ ಇದ್ದಾರೆ. KDA ಹುಟ್ಟಿದಾಗ ನಿಂಕ KDA ಚೇರ್ಮನ್ ದಲಿತರನ್ನು ಮಾಡಿಲ್ಲ. KMF ಅಲ್ಲಿ ಒಬ್ಬ ದಲಿತನ ಡೈರೆಕ್ಟರ್ ಮಾಡಿಲ್ಲ. ಯಾವುದೇ ಕೋಆಪರೇಟಿವ್ ಅಲ್ಲಿ ಮತ್ತು ಯಾವುದೇ
ನಾಮಿನಿಗಳಲ್ಲಿ ಯಾರನ್ನೂ ಮಾಡಿಲ್ಲ. ತಿರುಗಿ ನೋಡಿದರೆ ನಮ್ದು ಅಹಿಂದ ಪಕ್ಷ, ದಲಿತರು, ಅಲ್ಪಸಂಖ್ಯಾತರು. ಹೌದು, ನಾವೇ ದಲಿತರು, ಅಲ್ಪಸಂಖ್ಯಾತರು ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ 0. ಹೇಳಿ ಯಾರಾದರೂ, ಬೇಡ ಅಂತ ಹೇಳಿ ಇವ್ರು ಓಟು. ಕಾಂಗ್ರೆಸ್ ಪಕ್ಷ 0. ಇವತ್ತು ಈ ದೇಶದಲ್ಲಿ ಸ್ಥಿತಿಗೆ ಬರಕ್ಕೆ ಅದೇ ಕಾರಣ.